ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದರೆ, ನನ್ನ ಮೈದಂದು ಮದುವೆ ಫಿಕ್ಸ್ ಆಗಿತ್ತು. ಅದರಿಂದ ಇನ್ವಿಟೇಷನ್ ಕಾರ್ಡ್ ಹಾಕೋದಕ್ಕೆ ಅವರೇ ಕರೆದಿದ್ರು ನಮ್ಮನ್ನು. ಬನ್ನಿ ಇನ್ವಿಟೇಷನ್ ಕಾರ್ಡ್ ಹಾಕಬೇಕು ಅಂತೇಳಿ. ಅದರಿಂದ ಹೋಗಿ ಇನ್ವಿಟೇಷನ್ ಕಾರ್ಡೆಲ್ಲ ಹಾಕ್ತಾಯಿದ್ರಿ. ಆವಾಗೇ ನಮ್ಮ ಊರಲ್ಲಿ ಊರಹಬ್ಬ ಕೂಡ ತಯಾರಿ ನಡೀತಿತ್ತು. ಹಾಗೆ ನಮ್ಮ ಯಜಮಾನ್ರು, ನಮ್ಮ ಮಾವ ಆಗಬೇಕು ಅವರು, ಮಾವ, ಆಮೇಲೆ ನನ್ನ ಅಣ್ಣ, ಆಮೇಲೆ ಮೈದ್ನು ಎಲ್ಲ ಸೇರ್ಕೊಂಡು ಹಾಕ್ತಾಯಿದ್ರಿ ಕಾರ್ಡ್ಗಳು. ಹಾಗೆ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಶಿವ್ ಕೂಡ ಜಾಯ್ನ್ ಆಗಿದ್ದ ನಮ್ಮ ಜೊತೆ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದೀಪಗಳೆಲ್ಲ ಮಾಡಿದರು. ಅದು ನಮ್ಮ ಜನ ಎಲ್ಲ ಮಾಡಿದ್ದಿತ್ತು, ಬೋವಿ ಕಲ್ಯಾಣಿಯವರು. ನಮ್ಮವರು ಎಲ್ಲ ಸೇರ್ಕೊಂಡು ಮಾಡಿದ್ದಿದ್ರೆ ಊರಹಬ್ಬ ಚೆನ್ನಾಗಿರ್ತಿತ್ತು. ಇನ್ನೇನು 5 ವರ್ಷ ಮಾಡಲ್ಲ ಅಂತೆ ಅವಳಹಳ್ಳಿ ಜಾತ್ರೆ. ಯಾಕೆ ಅಂದರೆ ದೇವಸ್ಥಾನ ಕಟ್ತಾ ಇದ್ದಾರೆ, ಅದಕ್ಕೋಸ್ಕರ. ಮುನೇಶ್ವರ ದೇವಸ್ಥಾನ ಅದು. ಅದಕ್ಕೋಸ್ಕರ 5 ವರ್ಷ ಮಾಡಲ್ಲ ಅಂತೇಳಿ ಈ ವರ್ಷ ಮಾಡ್ತಾಯಿದ್ರು. ಈ ವರ್ಷ ಮಾಡಿದ್ದಿದ್ರೆ ಚೆನ್ನಾಗಿತ್ತು, ನಮ್ಮವರೆಲ್ಲ ಸೇರಿ ಮಾಡಿದ್ದಿದ್ರೆ. ಹಾಗೆ ಅಲ್ಲಿ ಇನ್ವಿಟೇಷನ್ ಕಾರ್ಡೆಲ್ಲ ಹಾಕ್ಬಿಟ್ಟು ಬಂದಮೇಲೆ ದೇವ್ರುಗಳು ಸಹ ಬಂದಿದ್ವು. ಆಮೇಲೆ ದೇವ್ರುಗಳನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಬಂಡೆಕಳಮ್ಮ ಅಂತ ಇದು ಎಲ್ಲ ವಿಡಿಯೋ ಒಂದು ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ಅಲ್ಲೂ ನಮ್ಮನೆ ಹತ್ರನೂ ದೇವ್ರುಗಳು ತರಿಸಿದ್ರು. 7 ದೇವರ 8 ದೇವರ ಏನೋ ತರಿಸಿದ್ರು. ಟೋಟಲ್ 9 ದೇವರ ಏನೋ ನಮ್ಮೂರಿಗೆ ಬಂದಿದ್ದಿತ್ತು. ಚೆನ್ನಾಗಿತ್ತು. ದೇವ್ರುಗಳನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ದೇವ್ರುಗಳು ನಮ್ಮೂರಿಗೆ ಬಂದಾಗ, ಬೇರೆ ಬೇರೆ ಊರಿನಿಂದ ನಮ್ಮೂರಿಗೆ ಬಂದಾಗ ನಮ್ಗೆ ತುಂಬಾ ಖುಷಿಯಾಗುತ್ತೆ. ದೇವ್ರುಗಳನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಇನ್ನೊಂದು ದೀಪಗಳು ಸಹ ಮಾಡ್ತಾಯಿದ್ರು, ಅದನ್ನು ಸಹ ಶೂಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ದೇವರುಗಳನ್ನ ತರಿಸಿದ್ದಾರೆ ಅಂತ. ನಮ್ಮೂರು ಎಲ್ಲ ಸೇರ್ಕೊಂಡು ಮಾಡಿದರೆ ಖುಷಿ ಆಗ್ತಾಯಿತ್ತು. ಹಾಗೆ ಬಾಡೂಟದ ದಿನ ಎಲ್ಲರೂ ಇನ್ವೈಟ್ ಮಾಡಿದರು. ಹಾಗೆ ಎಲ್ಲರ ಫಂಕ್ಷನ್ಗಳು ಹೋಗಿ ಆಮೇಲೆ ಸಂಜೆ ಆಗಿತ್ತು. ಹಾಗೆ ನಾನು, ನಮ್ಮ ಯಜಮಾನರು, ನಮ್ಮ ಮಗ 3 ಸೇರಿ ಜಾತ್ರೆಗೆ ಬಂದ್ವಿ. ನಾವು ಒಂದು ಆಟನೂ ಬಿಟ್ಟಿಲ್ಲ, ಎಲ್ಲ ಆಟಗಳು ಆಡಿದ್ವಿ. ನಮ್ಮ ಯಜಮಾನರು ಆಲ್ಮೋಸ್ಟ್ ಒಂದು ಆಟದಲ್ಲಿ ನನ್ನ ಜೊತೇಲಿ ಬಂದಿರಲಿಲ್ಲ. ಆಮೇಲೆ ರೈಲಲ್ಲಿ ಮಾತ್ರ ನನ್ನ ಜೊತೆ ಕೂತಿದ್ದಿತ್ತು. ಅವರು ಅಷ್ಟೊಂದು ಆಡಲ್ಲ ಅಂತೆ. ಆವಾಗಿಂದ ಅವ್ರ ಮನೇಲಿ ಯಾವತ್ತೂ ಅಷ್ಟೇ ಜಾತ್ರೆಗೆ ಕರ್ಕೊಂಡೋಗಿ ಆ ಥರ ಆಟ ಎಲ್ಲ ಆಡಿಸಿಲ್ಲ. ಅದರಿಂದ ಅವ್ರಿಗೆ ಅಭ್ಯಾಸವೂ ಇಲ್ಲ. ನಾವಾದರೆ ಚಿಕ್ಕ ವಯಸ್ಸಿನಿಂದನೂ ನಾವು ಒಂದು ಆಟ ಬಿಡ್ದಂಗೆ ನಾವು ಆಡ್ಕೊಂಬರ್ತಾಯಿದ್ದಿತ್ತು. ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಹಾಗೆ ನಮ್ಮ ಅತ್ತೆ, ನಮ್ಮ ಮಾವ ಆಗಿರ್ಬೋದು, ಎಲ್ಲ ಹೋದರೆ ಜಾತ್ರೆಗೆ ಹೋದರೆ ಒಂದು ಆಟ ಬಿಡ್ದಂಗೆ ನಾನು, ನಮ್ಮ ಅಕ್ಕ ಎಲ್ಲ ಆಟಗಳು ಆಡ್ಕೊಂಡು ಬರ್ತಾಯಿದ್ವಿ. ಆದರೆ ಈ ಸಲ ಏನು ಮಾಡಿದ್ರೇ, ನಮ್ಮ ಯಜಮಾನ ಸಹ 2 ಆಟದಲ್ಲಿ ಆಡಿಸ್ದೆ. ಬಾರಿ ಭಯ ಪಡಬೇಡಿ, ಬನ್ನಿ ಬನ್ನಿ ಅಂತ. ಆದರೆ ಅವ್ರಿಗೆ ಸ್ವಲ್ಪ ಭಯ ಇತ್ತು. ಆದ್ದರಿಂದ ಎಲ್ಲ ಆಟದಲ್ಲಿ ನೀನೇ ಹೋಗು ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಅತ್ತೆಯವರು ಸಹ ನನಗೆ ಸಿಕ್ಕಿದ್ರು. ಅವರು ಯಾವಾಗೂ ಜೊತೆಗೆ ಬರೋರೆ. ಈ ಸಲ ನಾವು ಬೇಗ ಬಂದುಬಿಟ್ವಿ. ಬೇಗ ಬಂದಮೇಲೆ ಅವರು ಸಿಕ್ಕಿದ್ರು. ಒಂದು ಆಟ ಆಡ್ಕೊಂಡು ಬಂದೆ, ಆಮೇಲೆ ಅವರು ನನಗೆ ಸಿಕ್ಕಿದ್ರು. ಹಾಗೆ ಅವ್ರ ಜೊತೇಲಿ ನೋಡಿ ಕುಳಿಸ್ಕೊಂಡಿದ್ದೀನಿ ನಮ್ಮ ಯಜಮಾನ್ನ. ಈ ಆಟ ಆಡಬೇಕು ಬನ್ನಿ ನೀವು ನನ್ನ ಜೊತೇಲಿ ಅಂದ್ಬಿಟ್ಟು ಕರ್ಕೊಂಡೋಗಿ ಕುಳಿಸ್ಕೊಂಡು ಆಡ್ತಾಯಿದ್ದೀನಿ ಫ್ರೆಂಡ್ಸ್. ಅವ್ರಿಗೆ ತುಂಬಾ ಭಯ ಇತ್ತು. ಆಮೇಲೆ ಇಲ್ಲ ಚೆನ್ನಾಗೈತೆ, ಅವ್ರು ಆಡೋದು
ಆದಮೇಲೆ ಅನುಭವ ಕೇಳಿದೆ ಹೇಗಿತ್ತು ರೀ ಅಂತ. ಅವ್ರು ಹೇಳಿದ್ರು ಚೆನ್ನಾಗೈತೆ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಏನಾದ್ರು ಜಾತ್ರೆಗೆ ಬಂದರೆ ಎಲ್ಲ ಆಟ ನನ್ನ ಜೊತೆಲಿ ಆಡಬೇಕು ಅಂತ ಹೇಳಿದೆ. ಸರಿ ಆಯಿತು ಆಡ್ತೀನಿ ಅಂತ ಹೇಳ್ತಾಯಿದ್ರು. ಆ ಸುತ್ತ ಇತ್ತಲ್ಲ ಅದರಲ್ಲೇ ನಮ್ಮ ಯಜಮಾನ್ ಜೊತೆಲಿ ಆಡಿತ್ತು. ಹಾಗೆ ರೈಲಲ್ಲಿ 2 ಆಟ ಆಡಿತ್ತು. ನಾನಾದರೆ ಎಲ್ಲ ಆಟ ಆಡಿದೆ. ಒಂದು ಮ್ಯೂಸಿಕಲ್ ಚೇರ್ ಮಾತ್ರ ಆಡೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ನಾವು ಮನೆಗೆ ಬರೋಕ್ಕೆ 11 ಗಂಟೆ 11:15 ಆಗೋಗ್ಬಿಟ್ಟಿತ್ತು. ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಜಾತ್ರೆ ಗೀತ್ರೆ ಎಲ್ಲ ಸುತ್ತಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನನ್ನ ವಿಡಿಯೋನ ಇಷ್ಟ ಆಗಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.